ರಿಸಲ್ಟ್ ಬದಲಾವಣೆ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅಸ್ಸಾಮು ವಿಶೇಷವಾಗಿ BJP ಪರ ಇದ್ರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ನಂಬಲಾರ ಸ್ಥಿತಿ ಅದ. ಇನ್ನು ಆಮೇಲೆ ಗೋವಾದಲ್ಲಿ 2 ಸೀಟ್ ಅದಾವೆ, 2 ಸೀಟ್ ಅದಾವೆ. ಅಲ್ಲೂ 74 ಮೇಲ್ಪಟ್ಟು 74% ಹೆಚ್ಚು ಅಲ್ಲಿನಾಗಪ್ಪ ವೋಟಿಂಗ್ ಆಗ್ಯಾವ. ಹೀಗಾಗಿ ಗೋವಾದಲ್ಲೂ ಸಹಿತ ಹೆಚ್ಚಿಗೆ ಅನುಕೂಲತೆಗಳು BJP ಕಾಣ್ತಾ ಇದ್ದಾವೆ. ಅಲ್ಲಿಯೂ 2 ಸೀಟ್ಗಳು ಗೆಲ್ಲಬಹುದೇನೋ ಈ ಒಂದು BJP ಅಂತ. ಅಸ್ಸಾಂದಲ್ಲೇ ಒಂದು ರೀತಿಯಿಂದ BJP ಅನುಕೂಲ ಇದ್ದರೂ ಸಹ ಅಲ್ಲೂ ಸಹಿತ ಈ ಒಂದು ಇಂಡಿಯಾ ಮಿತ್ರರ ಪ್ರಭಾವ ಸಾಕಷ್ಟದ. ಅಲ್ಲೂ ಏನೋ ಪರಿಣಾಮ ಮಾಡ್ಬೋದು ಅಂತ ಲೆಕ್ಕದ. ಬಟ್ ಅಷ್ಟು ಸುಲಭವಾಗಿ ಅಲ್ಲಿ ಇಂಡಿಯಾದ ಪ್ರಭಾವ ಆಗಲಿಕ್ಕಿಲ್ಲ ಅಥವಾ ಗೆಲ್ಲಲಿಕ್ಕಿಲ್ಲ ಅನ್ನೋಂಥ ಒಂದಿಷ್ಟು ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಬರೋದು ಪಶ್ಚಿಮ ಬಂಗಾಳ, ಭಾಳ ಮಹತ್ವದ ಕ್ಷೇತ್ರದ. ಪಶ್ಚಿಮ ಬಂಗಾಳದಲ್ಲೇ ಎಷ್ಟಪ್ಪ 4 ಕ್ಷೇತ್ರದ ಇದು 4 ಕ್ಷೇತ್ರದಲ್ಲೇ ಮತದಾನ ಆಗ್ಯದ. ಅದು ಎಷ್ಟಪ್ಪ ಅಂದ್ರೆ 73.93 73.93 ಅಂದ್ರೆ ಇದು ಒಂದು ರೀತಿಯಿಂದ ದೊಡ್ಡ ರೀತಿ ಮತದಾನ ಆಗಿದ್ದರಿಂದಾಗಿ ಅಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಇದೊಂದು ರೀತಿ ಹೆಲ್ಪ್ ಆಗ್ಬೋದೇನು ಅಂತ. ಯಾಕಂದರೆ ಅಲ್ಲಿ ಆಡಳಿತದಲ್ಲಿ ಇರೋದ್ರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ಅವ್ರ ಕಾರ್ಯಕರ್ತರು ಜಬರ್ದಸ್ತಾಗಿ ಓಡಾಡಿ ಜನರಿಂದ ಮತವನ್ನು ಹಾಕಿಸ್ಕೊಂಡಿದ್ದರಿಂದಾಗಿ ಅಲ್ಲೇ ಈ ಒಂದು ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ಸಿನ ಹೆಚ್ಚಿನ ಅವಕಾಶಗಳು ಬರ್ತಾಯಿದ್ದಾವೆ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಆಡಳಿತದಲ್ಲಿದ್ದಂಥ ಪಕ್ಷಕ್ಕೆ ವಿಶೇಷವಾಗಿ ಹೆಚ್ಚು ಅಲ್ಲಿ ಮತ ಬಂದಪ್ಪ ಅಂದ್ರೆ ಓಟ್ಗಳು ಬಂದು ಅಂದ್ರೆ ಅವ್ರಿಗೆ ಲಾಭ ಆಗ್ತಾಯಿದೆ ಅಂತ ಇಲ್ಲಿವರೆಗಿನ ಇತಿಹಾಸ. ಆ ನೆಲೆಯಲ್ಲಿ ಈ ಮಮತಾ ಬ್ಯಾನರ್ಜಿಯವರ ಪಶ್ಚಿಮ ಬಂಗಾಳದಲ್ಲೇ ಇಂಡಿಯಾಕ್ಕೆ ಒಂದಿಷ್ಟು ಅವಕಾಶ ಹೆಚ್ಚಿದಾವೆ. ಅದೇ ಕಾಲಕ್ಕೆ ಗೋವಾದಲ್ಲೂ ಸಹಿತ 2 ಕ್ಷೇತ್ರದಲ್ಲಿ ಆಗ್ಯದ. ಅಲ್ಲೂ ಸಹಿತ ಅಲ್ಲಿ ಆಡಳಿತಾರೂಢ BJP ಹೆಲ್ಪ್ ಆಗ್ಬೋದು. ಯಾಕಂತಂದ್ರೆ 74.47% ಓಟ್ ಆಗ್ಯದ ಗೋವಾದಲ್ಲೇ. 2 ಕ್ಷೇತ್ರಗಳು ಮೋಸ್ಟ್ಲಿ BJP ಕೈವಶ ಆಗ್ಬೋದೇನೋ. ಇನ್ನು ದಾದ್ರಾ ದಮನ್ ದಿಯು ಇಲ್ಲೂ ಸಹಿತ 2 ಸೀಟುಗಳಿದ್ದು 2ರಲ್ಲಿ 63.36% ಮತದಾನ ಆಗ್ಯದ. ಹಿಂಗೆ ಇವು ಹೆಚ್ಚು ಕಡಿಮೆ ಟೋಟಲ್ 3ನೇ ಹಂತದಾಗ 62% ಅಂದಾಜು ಮತದಾನ ಆಗೈತಿ ಅಂತೇಳಿ ಒಂದಿಷ್ಟು ವಾರ್ತೆಗಳು ಬರ್ತಾಯಿದ್ದಾವೆ. ಹೀಗಾಗಿ ಈ ದೇಶದ BJP ಸರ್ಕಾರಕ್ಕೆ ಇದರಿಂದ ಏನು ಸೂಚನೆ ಸಿಗ್ಲಿಕ್ಕತ್ತದಪ್ಪ ಅಂತಂದ್ರೆ ನಾವಿದ್ದಂಥವರು ಈ ಒಂದು ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯನಾ ಅನ್ನುವಂಥ ಕಾರಣ. ಅಂದರೆ ಇಲ್ಲಿವರೆಗೆ ಮಾಡಿದಂಥ ಸ್ಟ್ರಾಟಜಿ ಮತ್ತು ಪ್ರಸಾರ ಇದು ಇಫೆಕ್ಟಿವ್ ಆಗಿಲ್ಲ. ನಾವು ಇದರಲ್ಲಿ ಸೋಲ್ಬಹುದೇನೋ ಭಯ ಅವ್ರಿಗೆ ಕಾಡಲಿಕ್ಕೆ ಆಗ್ತದೆ. ಹಾಗಾದ್ರೆ ಏನು ಮಾಡಬೇಕು? ಈಗ ನಿಮ್ಮೊಂದಿಗೆ ನಾನು ಹಿಂದೆ ಮಾತಾಡಿದ್ನಿ ಈ ವಿಷಯವನ್ನು, ಮೋಸ್ಟ್ ಪ್ರೊಬಬಲಿ ಮಾತಾಡಿದ ನಿಮಗೆ ನೆನಪು ಇರ್ಬೋದು. ಅದು ಏನಪ್ಪ ಅಂದ್ರೆ RSS ಮುಖ್ಯಾಲಯಕ್ಕೆ ಮುಖ್ಯವಾಗಿ ನಮ್ಮ ನರೇಂದ್ರ ಮೋದಿ ಅವರು ಹೋಗಿ ಬಂದ ಮೇಲೆ ಅವರು ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಹೊಸ ಸ್ಟ್ರಾಟಜಿಯನ್ನು ಹಾಕಿಕೊಂಡು ಹೆಚ್ಚಿಗೆ ಮುಸಲ್ಮಾನರ ಟೀಕೆಯನ್ನು ಮಾಡುವಂಥದ್ದು, ಹಿಂದುತ್ವವನ್ನು ಎತ್ತಿ ಹಿಡಿಯುವಂಥದ್ದು ಮಾಡೋ ಒಂದು ಪ್ರಯೋಗ ಶುರು ಮಾಡಿದ್ದಾರೆ. ಅದನ್ನ ನೋಡ್ತಾ ಇದ್ವಿ. ವಿಶೇಷವಾಗಿ ಏನಪ್ಪ ಅಂದ್ರೆ ಅನೇಕ ಕಡೆಗಳಲ್ಲಿ ಈ ಒಂದು ವಿಷಯವನ್ನು ಮಾತಾಡಿ ಆದಷ್ಟು ಇದನ್ನು ಹಿಂದೂ ಮುಸ್ಲಿಂ ಪರ ಮಾಡಿ 80-20 ಮಾಡಿದರೆ ನಮಗೆ ಅನುಕೂಲ ಆಗಬಹುದು ಅನ್ನುವಂಥ ನಿರ್ಧಾರಕ್ಕೆ ಬಂದಂಗೆ ಅನ್ನಿಸ್ತದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಪ್ರಭಾವಿ ಆಗ್ತದೆ ಅನ್ನೋದು ಅಷ್ಟೇ ಇಲ್ಲೇ ಪ್ರಶ್ನೆ ಆಗಿದೆ. ಯಾಕಂದ್ರೆ ಜನರು ನೋಡಿದ್ದಾರೆ. ಮತ್ತು ಇವತ್ತು ಇನ್ನೊಂದು ಮಾತು ನಾವು ಸೂಕ್ಷ್ಮ ಡೆವಲಪ್ ಆಗಿದ್ದು ನೋಡಿದರೆ ಮುಸ್ಲಿಂ ಕಮ್ಯುನಿಟಿ ಅವರು ಸಹಿತ ಸಾಧ್ಯಷ್ಟು ಮಟ್ಟಿಗೆ ಜನರೊಂದಿಗೆ ಹಿಂದೂಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ಪ್ರೀತಿ ವಿಶ್ವಾಸದಿಂದ ಇದ್ದುಕೊಂಡು ಅಂಥ ಒಂದು ಯಾವುದೇ ನಾವಿಲ್ಲಿ ಹಿಂದೂ ಮುಸ್ಲಿಮರ ದಂಗೆಯನ್ನು ನಾವಿಲ್ಲಿ ನೋಡ್ತಾ ಇಲ್ಲ. ಮತ್ತು ಈಗಂತೆ ಆಗಿಲ್ಲ. ಇರ್ಬೋದು ಇವತ್ತು ಹೇಳ್ತಾರೆ ಮೋದಿ ಅವರ ಅಥವಾ ಅವ್ರ ಹಿಂಬಾಲಕ ಹೇಳ್ತಾರೆ ಇಲ್ಲ ನಾವು ಬಂದಿದ್ದಕ್ಕಾಗಿ ಹಿಂದೂ ಮುಸ್ಲಿಂ ದಂಗೆ ಕಡಿಮೆ ಆಗಿದೆ ಅನ್ನುವಂಥ ಮಾತು. ಅದೊಂದು ಮಾತು ಸತ್ಯನೂ ಇರಬೇಕಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಯಾರಿಗೆ ತಾವು ಬದುಕೋದಕ್ಕಾಗಿ ತಾವು ಉಳಿದಕ್ಕಾಗಿ ಹೋರಾಟ ಮಾಡಲೇಬೇಕಾಗ್ತದೆ. ಆ ನೆಲೆಯಲ್ಲಿ ಕೆಲವೊಮ್ಮೆ ಶಾಂತಿಯನ್ನು ವಹಿಸಬೇಕಾಗ್ತದೆ, ಶಾಂತಿಯಿಂದ ಇರಬೇಕಾಗ್ತದೆ. ಆ ನೆಲೆಯಲ್ಲಿ ಮುಸ್ಲಿಮ್ಸು ಇದ್ದರೂ ಇರ್ಬೋದಿಲ್ಲ ಅಂತಲ್ಲ. ಬಟ್ ಆದರೆ ಅದು ಒಂದೇ ಕಾರಣ ಅಲ್ಲ, ಮುಸಲ್ಮಾನರಲ್ಲೂ ಆಯಿತು ಮತ್ತು ಅನೇಕ ಉದಾರವಾದಿ ಹಿಂದೂಗಳಲ್ಲೂ ಆಯಿತು ಒಂದು ಹೊಂದಾಣಿಕೆ ಮನೋಭಾವ ಇರೋದರಿಂದ ಮೊದಲಿನ ಒಂದು ಉಗ್ರತನ, ಒಂದು ಸಿಟ್ಟ ರೊಚ್ಚ ಕಡಿಮೆಯಾಗಿ ವಿಶೇಷವಾಗಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿಕ್ಕೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ದಿನನಿತ್ಯ ಎದ್ದ ತಕ್ಷಣ ಒಬ್ರಿಗೊಬ್ರು ಜಗಾಡುವಂಥದ್ದು ಅಥವಾ ಒಬ್ರಿಗೊಬ್ಬರು ಸೇರಿದಂಗಿರುವಂಥದ್ದು, ಒಬ್ಬರನ್ನೊಬ್ಬರು ಅಪನಂಬಿಕೆಯಿಂದ ನೋಡುವಂಥದ್ದನ್ನು ನಾವು ನೋಡಿದಾಗ ಅದು ಬದುಕು ಭಾಳ ಕಷ್ಟ ಆಗ್ತದೆ. ಆ ನೆಲೆಯಲ್ಲೇ ನಮ್ಮಲ್ಲಿ ಬಹುಸಂಖ್ಯಾತರಾದ ಹಿಂದೂಗಳು ಮತ್ತು ಮುಸ್ಲಿಮ್ಸು ತಮ್ಮಲ್ಲಿ ಒಳ್ಳೆಯ ಗೆಳೆತನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಈ ಎಲ್ಲ ಡೆವಲಪ್ಮೆಂಟ್ಗಳು ಇವತ್ತು ಏನಪ್ಪ ಅಂತಂದ್ರೆ ಮೋದಿಯವರ ಜೊತೆಗೆ ಹಿಂದೂ ಮುಸ್ಲಿಮ್ ದೊಡ್ಡದು ಮಾಡೋದನ್ನು ನೋಡಿದಾಗ ಇವರಿಗೆ ಮೋಸ್ಟ್ಲಿ ತಾವು ಸೋಲೋದು ಪಕ್ಕ ಆಗಿದೇನೋ ಅಂತ
ಯಾಕಂದ್ರೆ ಆದಷ್ಟು ಜನರ ಮನಸ್ಸನ್ನು